ಚಾಕು ಹಾಕೋದು ಒಂದೇ, ಬೀದಿಲಿ ಹಾಕಿದ್ರೆ ಮರ್ಡರ್, ಆಸ್ಪತ್ರೆಯಲ್ಲಿ ಹಾಕಿದ್ರೆ ಆಪ್ರೇಷನ್. ಚಾಕು ಹಾಕಿದ್ದು ಇವನು ಚಾಕು ಹಾಕ್ತಾರೆ, ಅವರು ಚಾಕು. ಆಸ್ಪತ್ರೆಯಲ್ಲಿ ಮಲಗಿಸಿ ಎಲ್ಲ ಲೈಟ್ ಆನ್ ಮಾಡಿ ಎಲ್ಲ ರೆಡಿಯಾಗಿ ಹಾಕಿದ್ರೆ ಅದನ್ನು ಆಪ್ರೇಷನ್ ಅಂತ ಕರೀತಾರೆ. ಅವನಿಗೆ ಶಹಬಾಸ್ಗಿರಿ ಕೊಡ್ತಾರೆ, ಬೇಕಾದಷ್ಟು ದುಡ್ಡು ಕೊಡ್ತಾರೆ. ಅದೇ ದುಡ್ಡಿನ ಭಾವನೆಯಿಂದ ಇವನು ಚಾಕು ಹಾಕಿದ್ರೆ ಇವನು ಒದ್ದು ಬಿಹೈಂಡ್ ದಿ ಬಾರ್ ಮಾಡ್ತಾರೆ. ಕರ್ಮ ಸೇಮ್ ಆದರೂ ಬದುಕಿಸ್ಬೇಕು ಅನ್ನುವ ಭಾವನೆಯಿಂದ ಮಾಡಿದ್ದು ಅವನು, ಕೊಲ್ಲಬೇಕು ಅಂತ ಮಾಡಿದ ಭಾವನೆಯಿಂದ ಇವನು. ಕರ್ಮ ಒಂದೇ ಇದ್ದರೂ ಕೂಡ ನಾನಲ್ಲ ನಂದಲ್ಲ ಈ ಭಾವನೆಯಿಂದ ಮಾಡಿದ್ರೆ ನಿಮ್ಗದು ಬಂಧಕಕ್ಕೆ ಕಾರಣ ಆಗೋಲ್ಲ, ಮುಂದಿನ ಜನ್ಮಕ್ಕೆ ಕಾರಣ ಆಗೋಲ್ಲ. ಹಿಂದಿನ ಜನ್ಮದ ಪಾಪಗಳನ್ನು ಅದು ಕಳೆಯುತ್ತೆ. ನೀವು ಒಂದು 8-10 ಆಪ್ರೇಷನ್ ತುಂಬ ಚೆನ್ನಾಗಿ ಮಾಡಿಬಿಟ್ರೆ, ನೀವು ಸಣ್ಣ ವಯಸ್ಸಿನಲ್ಲಿ ಮಾಡಿದ್ದು ಕಾಪಿ ಹೊಡೆದದ್ದು ಯಾರು ನಿಮ್ಮನ್ನು ಕೇಳಲ್ಲ. ಅಯ್ಯೋ ಈಗ ಆ ಡಾಕ್ಟ್ರ್ ಕೈ ಇಟ್ಬಿಟ್ರೆ ಸಾಕು ಹಿಂಗೆಲ್ಲ ಅಂತಾರೆ. ಅದರಿಂದ ಜನ್ಮಾಂತರದಲ್ಲಿ ಮಾಡಿರೋ ಪಾಪವನ್ನು ಕೂಡ ಈಗಿನ ಜನ್ಮದ ಸತ್ಕರ್ಮ ಕಳೆಯುತ್ತಾದ ಕಾರಣ